ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸರಿ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ನಿಮಗೆಲ್ಲರೂ ಕೂಡ ಇವತ್ತೇನೆಲ್ಲ ಅಪ್ಡೇಟ್ ಇದೆ ಆಗಸ್ಟ್ 15. ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲದ ಬಂದುಬಿಟ್ಟು ಪ್ರವೇಶ ಕ್ಲಿಕ್ ಮಾಡಿಕೊಂಡು UG CET ಮೊದಲು ಹೋಗ್ತೀನಿ. UG CET ಕೂಡ UG ನೀಟ್ಗೆ ಸಂಬಂಧಪಟ್ಟಾಗೆ ನಿನ್ನೆ ಬಿಟ್ಟಿದ್ದಾರೆ. ಸೊ ಮೊದಲು ಏನು ಮಾಡ್ತೀನಿ ಅಂತಂದ್ರೆ ಮೊದಲು ಶೆಡ್ಯೂಲ್ ಬಗ್ಗೆ ಮತ್ತೆ ಇನ್ನೊಂದು ಟೈಮ್ ರಿವೈಸನ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂತಂದರೆ ಇವತ್ತು ನಿಮ್ಮ ಒಂದು KCET ಸ್ಟೂಡೆಂಟ್ಗೆ ಇವತ್ತೊಂದು KCET ಸ್ಟೂಡೆಂಟ್ಗೆ ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ಗೆ. ಈಗಾಗಲೇ ಎಲ್ಲರೂ ಚಾಯ್ಸ್ ಎಂಟ್ರಿ ಮಾಡಿ ಅದರಲ್ಲಿ ಚಾಯ್ಸ್ 1 ಕೊಟ್ಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌನ್ ಮಾಡಿಕೊಂಡು ಅಡ್ಮಿಷನ್ಗೆ ಇನ್ನೂ ಕೂಡ ಯಾರು ಹೋಗಿಲ್ಲೋ ಇವತ್ತು ಲಾಸ್ಟ್ ಡೇಟ್ ಇರ್ತದೆ. ಹೋಗ್ಬಿಟ್ಟು ರಜೆ ಇರ್ತಂದ ಕೂರಬೇಡ್ರಿ, ಇವತ್ತು ಓಪನ್ ಇರ್ತವೆ ಕಾಲೇಜು, ಹೋಗ್ಬಿಟ್ಟು ಅಡ್ಮಿಷನ್ ಆಗಿ ಆಯಿತಾ. ಇದು ಯಾರಿಗೆ KC ಸ್ಟೂಡೆಂಟ್ಗೆ. ಮತ್ತು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಬೇಕಾಗ್ತದೆ, ಸ್ವಲ್ಪ ಟೈಮ್ ಹಿಡಿತದೆ. 20ವರೆಗೂ ಕೂಡ ಆಗಲ್ಲ, ನಾನು ಹೇಳ್ತಿದ್ದೀನಿ 20 ಮೇಲ್ಗಡೆನೇ ಆಗ್ತದೆ ಹೊರತು ಅವಸರ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನೂ ಕೂಡ ಟೈಮ್ ಭಾಳ ಆಗ್ತದೆ. 20 ನನಗೆ ಬರಲ್ಲ, ಇನ್ನು 22, 23 ಈ ರೀತಿ ಇನ್ನೂ ಕೂಡ ಮೇಲೆ ಹೋಗ್ಬೋದು. 25ಗೆ ಫೈನಲ್ ರಿಸಲ್ಟ್ ಬರುತ್ತಂತ MCCಗೆ ಹೇಳಿದಾರೆ. ಸೊ ನಮ್ದು ಏನೇನಾಗ್ತದೆ ನೋಡೋಣ ಆಯಿತಾ. ಸೆಕೆಂಡ್ ರೌಂಡ್ ಹೇಳ್ತಿರೋದು ನಾನು. ಸೊ ಸೆಕೆಂಡ್ ರೌಂಡ್ಗೆ ಇನ್ನೂ ಕೂಡ ವೇಟ್ ಮಾಡಬೇಕಾಗಿತ್ತು ನೀವು. ಸರಿ ಕಂಡ್ರು. ನೆಕ್ಸ್ಟ್ ಇವಾಗ ನೀಟ್ ಸ್ಟೂಡೆಂಟ್ ಬಗ್ಗೆ ಮಾತಾಡೋದಂತಂದರೆ ಆಯಿತಾ. ನೀಟ್ ಸ್ಟೂಡೆಂಟ್ ಬಗ್ಗೆ ಇಲ್ಲಿ ಕೆಳಗಡೆ ನಿನ್ನೆ ಗೊತ್ತಿರುವಾಗೆ ಡೈರೆಕ್ಟರ್ ಕೂತ್ಬಿಟ್ಟು ಸುದೀರ್ಘವಾಗಿ ಕರೆಕ್ಟಾಗಿ ಎಲ್ಲ ಕೂಡ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಏನು ಹೇಳ್ಕೊಡ್ತಿದ್ದೀನಿ ಮೊದಲು ನಿಮಗೆ ಡೇಟ್ ಹೇಳ್ಬಿಡ್ತೀನಿ ನೋಡಿ. ನಿನ್ನೆ ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಿ ಮಧ್ಯಾಹ್ನ ತಂದಿದ್ದರು, ಬಟ್ ಸಾಯಂಕಾಲ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ಕೇಳಿದವ್ರು ಯಾವಾಗಲೂ ಕೂಡ ಹಂಗೆ ಸ್ವಲ್ಪ ಡಿಲೇ ಮಾಡ್ತಾರೆ. ನೀವು ಅದಕ್ಕೆ ಹೇಳೋದು ನಾನು ಸ್ವಲ್ಪ ವೇಟ್ ಮಾಡೋದು ಕಲ್ಕೋರಿ ಅಂತಂದು. ಸರಿ, ಇವಾಗ ನಿನ್ನೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಚಾಯ್ಸ್ ಎಂಟ್ರಿ ಬಿಟ್ಟಾದ ತಕ್ಷಣ ಚಲನಲ್ಲಿ ನಿಮಗೆ ಗೊತ್ತಿರುವಾಗಿ ಚಲನ್ ಡೋ ಮಾಡ್ಕೊಂಡ್ರಿ. ಯಾರೆಲ್ಲ ಚಾಯ್ಸ್ 1 ಕೊಟ್ಟವರು ಆ್ಯಂಡ್ 2 ಕೊಟ್ಟರು ಸಹಿತ ಆಯಿತಾ. ಚಲನ ಡೋ ಮಾಡ್ಕೊಂಡಾಗ ಅಲ್ಲಿ ಟೈಮಿಂಗ್ ಬೇರೆ ತೋರಿಸ್ತಿತ್ತು, ಅಂದರೆ ನಿನ್ನೆ ಲಾಸ್ಟ್ ಡೇಟ್ ಅಂತ ತೋರಿಸ್ತಿತ್ತು ಅದು ಚಲನಲ್ಲಿ. ಸೊ ರಾತ್ರಿ ಯಾರೆಲ್ಲ ವಾಪಸ್ ಇನ್ನೊಂದು ಟೈಮ್ ಡೋ ಮಾಡ್ಕೊಂಡಿರೋ ನಿಮಗೆಲ್ಲ ಕೂಡ ಕರೆಕ್ಟಾಗಿ ಬಂದಿದೆ. ಮೀನ್ಸ್ ಈಗ ವಾಪಸ್ ಯಾರಾದರೂ ನಿನ್ನೆ ಚಲನ್ ಡೋ ಮಾಡ್ಕೊಂಡು ಟೈಮ್ ಏನಾದರೂ ನಿನ್ನೆದೇ ತೋರಿಸ್ತಿತ್ತಂದರೆ ಇವಾಗ ಇನ್ನೊಂದು ಟೈಮ್ ಲಾಗಿನ್ ಆಗಿಬಿಟ್ಟು ಡೋ ಮಾಡ್ಕೊರಿ. ಚಾನಲಲ್ಲಿ ಡೇಟ್ 18ರವರೆಗೂ ಕೂಡ ತೋರಿಸ್ತಾ ಇದೆ. ಓಕೆ ಸರಿ. ಈಗ ಯಾರು ಈಗ ಚಾಯ್ಸ್ 1 ಮತ್ತು 2 ಕೊಟ್ಟರು ಇಬ್ಬರು ಕೂಡ ದುಡ್ಡು ಪೇ ಮಾಡಲೇಬೇಕು. ಓಕೆ, ಅದನ್ನ ಕರೆಕ್ಟಾಗಿ ಇನ್ನೊಂದು ಟೈಮ್ ಬೇಕಾದ್ರೆ ಕೇಳಿದವ್ರು ವೀಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕರೆಕ್ಟ್ ನೋಡ್ಕೊಂಬರ್ರಿ. ಡೈರೆಕ್ಟರ್ ಸರ್ ಹೇಳಿದ್ದು ನಿಮಗೆ 16ನೇ ತಾರೀಕು ಅಂದರೆ ನಾಳೆವರೆಗೂ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡಬಹುದು. ಆ್ಯಸ್ ಪರ್ ಶೆಡ್ಯೂಲಲ್ಲಿ ಕೊಟ್ಟಿರುವಾಗೆ ನಾಳೆ ರಾತ್ರಿವರೆಗೂ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡಬಹುದು. ಆ್ಯಂಡ್ ಅದಾದ ನಂತರ ನಾಳೆಗೆ ನಿಮಗೆ ರಾತ್ರಿಗೆ ಚಾಯ್ಸ್ ಎಂಟ್ರಿ ಅನ್ನೋದು ಕ್ಲೋಸ್ ಮಾಡ್ತಾರೆ. ಬಟ್ ಅಲ್ಲಿವರೆಗೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿದವ್ರು ಏನು ಮಾಡ್ಬೋದು, ನೆಕ್ಸ್ಟು ಪೇಮೆಂಟ್ ಮಾಡಿಲ್ಲ, ಇನ್ ಕೇಸ್ ಪೇಮೆಂಟ್ ಮಾಡಿಲ್ಲ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾರು ಚಾಯ್ಸ್ 1 ಕೊಟ್ಟರು, ನಾನು ಹೇಳ್ತಿರೋದು ಚಾಯ್ಸ್ 1 ಕೊಟ್ಟರು. ಅದರಲ್ಲಿ ಚಾಯ್ಸ್ 1, 2, 3, 4 ಏನಾದರೂ ಕೊಡಲಿಕ್ಕೆ ನಾಳೆ ರಾತ್ರಿವರೆಗೂ ಕೂಡ ಟೈಮ್ ಇದೆ. ಅದರಲ್ಲಿ ಚಾಯ್ಸ್ 1 ಕೊಟ್ಟರೆ ನೀವು ಕನ್ಫರ್ಮೇಷನ್ ಸ್ಲಿಪ್ಪು ಮತ್ತು ಪೇಮೆಂಟ್ ರಿಸಿಪ್ಟ್ ಎಲ್ಲನೂ ಕೂಡ ಡೌನ್ ಮಾಡ್ಕೊಳ್ಳೋಕ್ಕೆ ಪೇಮೆಂಟ್ ಮಾಡಲಿಕ್ಕೆ ಎಲ್ಲನೂ ಕೂಡ 18ನೇ ತಾರೀಕು ಕೂಡ ಟೈಮ್ ಕೊಟ್ಟವ್ರೆ. ಓಕೆ, ನೀವು ಯಾವಾಗಾದ್ರೂ ಮಾಡ್ಬೋದು. ನೀವು ಅಂದರೆ ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿ ಇವತ್ತೇ ಕಟ್ಬೋದಲ್ಲ, ಬರ್ತಾರೆ ಅಂತ ಕಟ್ಬೋದು. ಇವತ್ತು ಚಾಯ್ಸ್ ಎಂಟ್ರಿ ಮಾಡಿ ನಾಳೆ ದುಡ್ಡು ಪೇ ಮಾಡ್ಬೋದು, ಹೊರಿಬೇಡ. ಓಕೆ, ಬಟ್ ಆ ಕೊಟ್ಟಿರ್ತಕ್ಕಂಥ ಡೇಟ್ ಒಳಗಡೆ ಆಗಬೇಕು. ಅದಾದ ತಕ್ಷಣ ಇಲ್ಲಿ ನೋಡಿ 19/8/2025 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು ನೀವು. ಸೊ ನಿಮಗೆ ವಾಪಸ್ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಶನಿವಾರ ಮತ್ತು ಭಾನುವಾರ ಮತ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ ಯಾವುದೇ ರೀತಿ ರಜೆ ಇರಲ್ಲ. ನೀವು ಆರಾಮ್ಸೆ ಚಾಯ್ಸ್ 1 ಕೊಟ್ಬಿಟ್ಟು ಪೇಮೆಂಟ್ ಮಾಡಿ ಎಲ್ಲನೂ ಕೂಡ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿದ್ರೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಿರಿ ಆಯಿತಾ. ಇದು ಶೆಡ್ಯೂಲಲ್ಲಿರೋದು. ಆ್ಯಂಡ್ ನಿನ್ನೆ ಕೊಟ್ಟಿರ್ತಕ್ಕಂಥದ್ದು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳೋ ಬದಲು ಡೈರೆಕ್ಟರ್ ಕೂತ್ಬಿಟ್ಟು 22ರಿಂದ 23 ನಿಮಿಷ ಕರೆಕ್ಟಾಗಿ ಮಾತಾಡಿದರೆ. ವೀಡಿಯೋ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವೀಡಿಯೋ 1.25 ಅಥವಾ 1.5 ಕೇಳಿ ನಿಮಗೆ ಕರೆಕ್ಟಾಗಿ ನೀಟಾಗಿ ಅರ್ಥ ಆಗ್ತದೆ. ಒನ್ ಟೈಮ್ ಅರ್ಥ ಆಗ್ತದೆ, ಇನ್ನೊಂದು ಟೈಮ್ ಕೇಳಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ನ ಹೇಳಿದಾರೆ ಅವರು ನೋಡಿ. ಇದರಲ್ಲಿ ಅವ್ರು ಕವರ್ ಮಾಡಿರ್ತಕ್ಕಂಥದ್ದು ನೀಟ್ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳಿದಾರೆ. ಮತ್ತು ಎಸ್ಪೆಷಲಿ ಕೂಡ ನೀಟ್ ಚಾಯ್ಸ್ ಎಂಟ್ರಿ ಮಾಡೋದವ್ರಿಗೆ ಚಾಯ್ಸ್ 2 ಕೊಟ್ಟವ್ರಿಗೆ ಏನೇನು ಮಾಡಬೇಕು, ಚಾಯ್ಸ್ 1 ಕೊಟ್ಟವ್ರಿಗೆ ಮತ್ತು ಚಾಯ್ಸ್ 3 ಇಷ್ಟನ್ನು ಕೂಡ ಡೀಟೇಲಾಗಿ ಹೇಳಿದ್ದಾರೆ. ಮತ್ತು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಅದಾದ ತಕ್ಷಣ ಏನಪ್ಪ ಅಂತಂದರೆ ಇನ್ ಕೇಸ್ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ ಹೋಗ್ತೀನಿ ಅನ್ನೋರಿಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊರಿ. ಓಕೆ, ನೀವು ವೆರಿ ಇಂಪಾರ್ಟೆಂಟ್ ಇದನ್ನ ಏನಾದರೂ ಮಿಸ್ ಮಾಡ್ಕೊತಂದ್ರೆ ನಿಮಗೆ ಮುಂದೆ ಎಫೆಕ್ಟ್ ಆಗ್ಬೋದು ನೋಡಿ. ಇದು ಪ್ಯೂರ್ಲಿ ರಿಲೇಟೆಡ್ ಟು ನೀಟ್ಗೆ ಸಂಬಂಧಪಟ್ಟಾಗೆ ಆ ವಿಡಿಯೋ ಕಂಪ್ಲೀಟಾಗಿ ನೀಟ್ ಸ್ಟೂಡೆಂಟ್ಗೆ ಅಂತಲೇ ಮಾಡಿದಾರೆ. ಹೋಗ್ಬಿಟ್ಟು ಒನ್ ಟೈಮ್ ಕ್ಲಿಯರಾಗಿ ನೋಡಿ. ಯಾಕಂತಂದರೆ ಭಾಸ್ಟ್ ಗೊಂದಲ ಆಗ್ತದೆ ನಿಮಗೆಲ್ಲನೂ ಕೂಡ. ಓಕೆ, ಈಗಿರ್ತಕ್ಕಂಥ ಸಿಚುವೇಷನ್ ಒಳಗೆ ಯಾಕಂದರೆ MCC ಮತ್ತು Kದಲ್ಲಿ ಎರಡೂ ಕೂಡ ನಡೀತಕ್ಕಂಥ ಕೌನ್ಸಿಲಿಂಗ್ಗೆ ನಿಮಗೆ ಸಿಕ್ಕಾಪಟ್ಟೆ ಗೊಂದಲ ಆಗ್ತವೆ. ಆ ಗೊಂದಲಕ್ಕೆ ಎಷ್ಟು ಎಳೆವಾಗಿ ಕರೆಕ್ಟಾಗಿ ಹೇಳಿದ್ದಾರೆ ಅಂತಂದರೆ ಹೋಗ್ಬಿಟ್ಟು ಪ್ಲೀಸ್ ಒನ್ ಟೈಮ್ ವಾಚ್ ಮಾಡಿ ಆಯಿತಾ. ಆ್ಯಂಡ್ ಸರಿ, ಇದಾದ ನಂತರ ಹುಡುಗರು ಸೆಕೆಂಡ್ ರೌಂಡ್ ಬಗ್ಗೆ ಕೂಡ ಅವರೇ ಹೇಳಿದ್ದಾರೆ. ನಮಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ MCC ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಮ್ಮ Kದಲ್ಲೇ ರಿಸಲ್ಟ್ ಪಬ್ಲಿಷ್ ಮಾಡಲ್ಲ. ಇನ್ ಕೇಸ್ ಮಾಡಿದ್ರು ಸಹಿತ ಪ್ರಾವಿಷನಲ್ ಅಂತ ಮಾಡ್ತಾರೆ ಹೊರತು ಫೈನಲ್ ಅಂತ ಮಾಡಲ್ಲ ಹೇಳಿದ್ರು. ಓಕೆ, ಡೈರೆಕ್ಟರ್ ಹೇಳಿದ ಮೇಲೆ ಏನು ಕೂಡ ಚೇಂಜಸ್ ಆಗಲ್ಲ ಆಯಿತಾ. ಇನ್ ಕೇಸ್ 25ಕ್ಕೆ ಏನಿದೆ MCC ರಿಸಲ್ಟು ನಮ್ಗೆ 26ಕ್ಕೆ ಬರ್ಬೋದು, ಅಥವಾ 25ಕ್ಕೆ ಬಂದರೂ ಸಹಿತ MCCದು ಫಸ್ಟ್ ಬಂದಿರ್ತದೆ. ಅಂದರೆ ಸಾಯಂಕಾಲ 6 ಗಂಟೆ MCCದು ಬಂದರೆ ನಮ್ಗೆ 8 ಗಂಟೆ ಬರ್ಬೋದು. ಈ ರೀತಿ ಆಗ್ತದೆ ಹೊರತು ಯಾವುದೇ ರೀತಿ ಡೇಟ್ ಚೇಂಜ್ ಆಗಲ್ಲ.
ಅರ್ಥ ಮಾಡ್ಕೋರಿ. ನಮ್ಮದು ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತದೆ ಕೆ ಎ. ಅಂದರೆ ನಮ್ಮ ಕೆ ಎದವ್ರು ಹೆಂಗೆ ಮಾಡ್ತಾರೆ, MCC ಮತ್ತು ನಮ್ಮ ಕೆ ಎದಲ್ಲಿ ಎರಡೂ ಕೂಡ ಕೋರ್ಸ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ತಾರೆ. ಯಾವೊಂದು ಸ್ಟೂಡೆಂಟ್ ಕೂಡ ಮೋಸ ಆಗಲ್ಲ. ಇವಾಗ ಸೆಕೆಂಡ್ ರೌಂಡಿಗೆ ಒಂದು ಗುಡ್ ನ್ಯೂಸು ಅದ್ರ ಬಗ್ಗೆ ಹೇಳಿಲ್ಲ, ಇನ್ನೂ ಕೂಡ BMS ಬಗ್ಗೆ ಅವ್ರೇನೂ ಕೂಡ ಡೀಟೇಲ್ ಆಗಿ ಹೇಳಿಲ್ಲ. ಬಟ್ ಮುಂಚೆನೇ ಎಲ್ಲ ಹೇಳಿಬಿಟ್ಟಿದ್ರು, ಪದೇ ಅದನ್ನೇ ಹೇಳೋದಂತಂದು ಹೇಳಲಿಕ್ಕಿಲ್ಲ. ಸೆಕೆಂಡ್ ರೌಂಡ್ಗೆ ನಿಮಗೆ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟೇ ಬಿಡ್ತಾರೆ. ಆ್ಯಂಡ್ ರಿಮೈನಿಂಗ್ ಸ್ಟೂಡೆಂಟು ಕೂಡ ಸೀಟು ಕೂಡ ಜಾಸ್ತಿ ಆಗಿದ್ದುಂಟು. ಗೊತ್ತಿರುವಾಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ 5,000 ಸೀಟ್ ಜಾಸ್ತಿ ಆಗಿದ್ದಾವೆ. ಆ್ಯಂಡ್ ಅವ್ರು ಕೇಳ್ಕೊಳ್ತಾ ಇದ್ದಾರೆ, ಯಾರೆಲ್ಲ MCC ಸೀಟ್ ಸಿಕ್ಕಿದೆ ಪ್ಲೀಸ್ ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ರಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಮೊದಲು ಎಲ್ಫ್ ಅಂದರೆ ಇಲ್ಲಿ ಇರ್ತಕ್ಕಂಥ ನಿಮ್ಮ ಬ್ರದರ್ಸ್ಗೂ ಅಥವಾ ಸಿಸ್ಟರ್ಸ್ ಏನಾಗ್ತದೆ ಅವ್ರಿಗೆ ಸೀಟ್ ಸಿಗುತ್ತಲ್ವ. ಸೊ ಹಂಗಾಗಿ ಎಲ್ಲರೂ ಕೂಡ ಇವನ್ ನಾವು ಕೂಡ ಅದನ್ನೇ ಹೇಳ್ತೀವಿ, ಯಾರಿಗಾದರೂ ಸೀಟ್ ಸಿಕ್ಕಿದ್ರೆ ಹೋಗ್ರಿ ಅಲ್ಲಿ ಅಡ್ಮಿಷನ್ ಆಗ್ರೋ. ಯಾಕಂತಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಡುಗರು ಎಷ್ಟು ನಿಯರ್ ಇರ್ತಾರೆ, ಓಕೆ ಅಲ್ಲೇ ಕಟ್ ಆಫ್ ಹತ್ರನೇ ಇರ್ತಾರೆ, ಸಿಗ್ತಾ ಇರಲ್ಲ ಪಾಪ. ನೆಕ್ಸ್ಟ್ ರೌಂಡ್ಗೆ ಆದರೂ ಸಿಗಲಿ, ಓಕೆ ಕಷ್ಟಪಟ್ಟು ಬಂದು ಬರ್ದಿರ್ತಾರೆ, ಎಷ್ಟೋ ವರ್ಷ ಎಫರ್ಟ್ ಹಾಕಿರ್ತಾರೆ, ಆದರೂ ಕೂಡ ಕೊನೆದಾಗ ಈ ಥರ ಆದಾಗ ಆ ಫೀಲ್ ಹೇಳೋಕೆ ಯಾರೂ ಕೂಡ ಆಗಲ್ಲ. ನಾವು ಕೂಡ ಆ ಥರ ಹಾಕಿ ಬಂದಿದ್ದೀವಿ. ಹಂಗಾಗಿ ಹೇಳ್ತಿದ್ವಿ, ಪ್ಲೀಸ್ ಏನು ಮಾಡಿ ಸಾಧ್ಯವಾದಷ್ಟು ಯಾರಿಗೆಲ್ಲ MCC ಸೀಟ್ ಸಿಕ್ಕಿದ್ರೆ ಹೋಗಿಬಿಡ್ರಿ, ನೀವು ಅಲ್ಲೇ ಚೆನ್ನಾಗಿರ್ತೀರ ಆಯಿತಾ. ಇಲ್ಲಿರೋರ್ಗೂ ಕೂಡ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಉದ್ದೇಶ ಅಷ್ಟೇ. ಸರಿ ಕಣ್ರು, ಹೋಗ್ಬಿಟ್ಟು ಮೊದಲು ಇದು ಅಷ್ಟು ಎಲ್ಲನೂ ಕೂಡ ನಿಮ್ಗೆ ಇಷ್ಟು ಗೊಂದಲ ಆಗ್ತಾಯಿದೆ ಹೇಳಲಿಕ್ಕೆ ಬರ್ಲಿಕ್ಕೆ ಅಂತಂದರೆ ನಮಗೂ ಕೂಡ ಹೇಳಲಿಕ್ಕೆ ಅಷ್ಟು ಕಷ್ಟ ಆಗ್ತೈತೆ. ಯಾಕಂದರೆ ಅಷ್ಟೊಂದು ಕಾಂಪ್ಲೆಕ್ಸ್ ಇತ್ತು ಪ್ರೊಸೆಸ್ ಇದು. ಬಟ್ ಈ ವರ್ಷ ಮಾಡಿರ್ತಕ್ಕಂಥದ್ದು ಒಳ್ಳೆ ಉದ್ದೇಶ. ಓಕೆ ಯಾವುದೇ ಒಂದು ಸ್ಟೂಡೆಂಟ್ ಕೂಡ ಮೋಸ ಆಗ್ಬಿಡಂತಲೇ ಮಾಡಿದ್ದಾರೆ. ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಿದ್ರು ಅಂತಂದರೆ ಹಂಗೆ ಬಿಟ್ಟು ಹೋಗ್ಬಿಡಮ್ಮ ನೆಕ್ಸ್ಟ್ ರೌಂಡಿಗೆ, ಆ ರೀತಿಯೇ ಇಲ್ಲ, ಒಳ್ಳೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಬಂದಿದ್ದಾರೆ. ಬಟ್ ವಿದ್ಯಾರ್ಥಿಗೆ ಅಂದರೆ ಎಲ್ಲ ಒಂದು ಸ್ಟೂಡೆಂಟ್ಗೆ ಒಳ್ಳೇದಾಗುವಂಥ ಪರ್ಪಸ್ ಇಟ್ಕೊಂಡೇ ಸ್ಟೂಡೆಂಟ್ಗೆ ಮಾಡಿದರೆ ಅದನ್ನೆಲ್ಲನೂ ಕೂಡ ತೊಗೊಂಬಂದಿದ್ದಾರೆ. ಪ್ಲೀಸ್ ಒನ್ ಟೈಮ್ ವಿಡಿಯೋ ವಾಚ್ ಮಾಡಿರಿ. ಆ್ಯಂಡ್ ಕೊನೆಯದಾಗಿ ಈ ಒಂದು ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ಸೊ ಹಂಗಾಗಿ ನೀವು ಮುಂದೆ ಎಲ್ಲರೂ ಕೂಡ ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗ್ತಾ ಇದ್ದೀರಿ, ಎಲ್ಲರೂ ಕೂಡ ಪ್ರೊಫೆಷ್ನಲ್ ಕೋರ್ಸಿಗೆ ಬರ್ತಾರದು ಈಗ ಸದ್ಯಕ್ಕೆ. ಸೊ ನಿಮಗೆ ಎಷ್ಟು ಕೈಲಿ ಸಾಧ್ಯ ಆಗುತ್ತೋ ಎಲ್ಲರೂ ಕೂಡ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಿ. ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಅಳಿಲು ಸೇವೆ ಅಂತ ಅದನ್ನೆಲ್ಲನೂ ಕೂಡ ಮಾಡೋಣ. ನಿಮ್ಮಿಂದನೂ ಕೂಡ ಆಗುತ್ತೆ, ನಮ್ಮಿಂದನೂ ಕೂಡ ಆಗ್ತದೆ. ಎಷ್ಟಾಗ್ತದೆ ಅಷ್ಟು ದೇಶಕ್ಕೆ ಅಥವಾ ಸಮಾಜಕ್ಕೆ ಒಂದು ಅಳಿಲು ಸೇವೆ ಥರ ಮಾಡಿದರೆ ಎಲ್ಲನೂ ಕೂಡ ಒಂದು ಆಗುತ್ತಂತ ಅಷ್ಟೇ. ಮತ್ತು ಆ್ಯಂಡ್ ಅಲ್ಲಿ ಇನ್ಮೇಲೆ ಎಲ್ಲರೂ ಕೂಡ ಕಾಲೇಜ್ ಹೋಗ್ತೀರಾ. ಸೊ ಸಾಧ್ಯ ಆದಷ್ಟು ಕೆಟ್ಟ ಅಭ್ಯಾಸ ಮಾಡೋದು ಬಿಡಿ. ಲೈಕ್ ಎಕ್ಸಾಂಪಲ್ ಅಲ್ಲಿ ಹೋಗ್ತೀರಿ, ಇಲ್ಲಿವರೆಗೂ ಕೂಡ PUC ಅವ್ರು ಕೂಡ ಒಂದಿರ್ತೀರ, ಅಲ್ಲಿ ಹೋಗಿತ್ತು ಎಲ್ಲನೂ ಚಟಗಳು ಕಲಿತಾ ಹೋಗ್ತಾರೆ, ಅಭ್ಯಾಸಗಳು ಅದನ್ನೆಲ್ಲನೂ ಕೂಡ ಮಾಡಿದೆ. ನಿಮ್ಮ ಪೇರೆಂಟ್ಸ್ಗೆ ಏನು ಟ್ರಸ್ಟ್ ಇಟ್ಕೊಂಡ್ಬಂದಿದ್ರು, ಎಷ್ಟು ಲಾಯಲಿಟಿ ಇಟ್ಕೊಂಡಿದ್ರು ಅದನ್ನೆಲ್ಲನೂ ಕೂಡ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿರಿ. ಸರಿ ಕಣ್ರು, ಜೈ ಹಿಂದ್, ವಂದೇ ಮಾತರಂ.